ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತೀನಿ. ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ಬಂದಿದೆ, ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಡಿಪ್ಲೊಮಾ ಎಲ್ಲ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ವಿಡಿಯೋಸ್ಗಾಗಿ, ಸ್ಕಾಲರ್ಶಿಪ್ ವಿಡಿಯೋಸ್ಗಾಗಿ, ಜಾಬ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಕಂಟಿನ್ಯೂಸ್ ಫಾಲೋ ಮಾಡಿ. ಈಗ ನಾವು SSP ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ಬಂದಿದೆ, ಅದು ಏನಂತ ನಾವು ನೋಡುವ. ಈಗ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಆಯುಕ್ತರ ಕಚೇರಿ ಅಂದರೆ ಕಮಿಷನರ್ ಆಫೀಸ್ಲಿಂದ ಬಂದಿದೆ, ಬೆಂಗಳೂರಿನಿಂದ. ಈ ಸರ್ಕ್ಯುಲರ್ ಪ್ರಕಾರ, ಈ ಸುತ್ತೋಲೆ ಪ್ರಕಾರ ಬನ್ನಿ ನೋಡುವ. ಇದು ಸ್ವಲ್ಪ ನಾನು ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುಷ್ಠಾನ ಮಾಡಲಾಗುತ್ತಿರುವ ಕೇಂದ್ರ ಪುರಸ್ಕೃತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಸಂಬಂಧ ಎಲ್ಲ ಅರ್ಹ ವಿದ್ಯಾರ್ಥಿಗಳನ್ನು ಬಯೋಮೆಟ್ರಿಕ್ ಪ್ರಕ್ರಿಯೆ ಒಳಪಡಿಸುವ ಬಗ್ಗೆ. ದಿಸ್ ಈಸ್ ರಿಲೇಟೆಡ್ ಟು ಬಯೋಮೆಟ್ರಿಕ್ ಅಥೆಂಟಿಕೇಶನ್. ಅಂದರೆ ಯಾರಿಗೆಲ್ಲ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಕೊಡಲಾಗುತ್ತಾ ಇದೆ, ಅದು ಮೆಟ್ರಿಕ್ ಕೇಂದ್ರ ಪುರಸ್ಕೃತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ SSP ಮುಖಾಂತರ. ಅದು ಏನಂತ ನಾನು ಮುಂದೆ ಹೇಳ್ತೀನಿ. ಅವರು ಬಯೋಮೆಟ್ರಿಕ್ ಅಥೆಂಟಿಕೇಷನನ್ನು ಮುಗಿಸ್ಕೋಬೇಕು. ಬಯೋಮೆಟ್ರಿಕ್ ಅಥೆಂಟಿಕೇಷನ್, ಈಗ ಬನ್ನಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಏನಂತ ನೋಡುವ ಮತ್ತು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅದು ನಾನು ಸಂಪೂರ್ಣ ಮಾಹಿತಿ ನಾನು ಇದರಲ್ಲಿ ಕೊಡ್ತೀನಿ. ಈಗ ನಂಬರ್ 1 ಪಾಯಿಂಟ್ ಏನಂದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಲ್ಲಿ ನಾವು ನೋಡಬಹುದು, ಪರಿಶಿಷ್ಟ ಜಾತಿ SC ಸ್ಟೂಡೆಂಟ್ಸ್ಗಳಿಗೆ ಅವರ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅಂದರೆ ಅವ್ರ ಸಲುವಾಗಿ ಹೆಲ್ಪ್ ಆಗಲಿ ಅಂತ ವಿದ್ಯಾರ್ಥಿಗಳಿಗೆ ಕೇಂದ್ರ ಪುರಸ್ಕೃತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡೆಡ್ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗ್ತಾ ಇದೆ. ಕೇಂದ್ರ ಪುರಸ್ಕೃತ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಏನಿದೆಯಲ್ಲ ಅವರಿಗೆ ಮಂಜೂರು ಮಾಡಲಾಗುತ್ತಿದೆ. ಅವ್ರು ಯಾರು ಇದಕ್ಕೆ ಅಪ್ಲಿಕೇಬಲ್ ಆಗ್ತಾರೆ ಅಂದರೆ, SC ಸ್ಟೂಡೆಂಟ್ಸಲ್ಲಿ ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ ಅಂದರೆ 2.5 ಲಕ್ಷಕ್ಕಿಂತ 2.5 ಲಕ್ಷ ಮೀರಿರಬಾರ್ದು, ಅದರ ಒಳಗಿರಬೇಕು. ಮತ್ತು ಮೆಟ್ರಿಕ್ ನಂತರದ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರಬೇಕು. ಅಂದರೆ ಈಗ ಇಲ್ಲೇ ಡಿಪ್ಲೊಮಾ, ಇಂಜಿನಿಯರಿಂಗ್ ಇವೆಲ್ಲ ಕೋರ್ಸಸ್ಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಈಗ ನೀವು ಒಂದ್ಸಲ ಆಲ್ರೆಡಿ ರಿಜಿಸ್ಟರ್ನ ಮಾಡಿರ್ತೀರಿ SSP ಪೋರ್ಟಲ್ನಲ್ಲಿ, ಆದರೆ ಪ್ರತಿ ವರ್ಷ ಏನಿದೆಲ್ಲ ಅರ್ಜಿ ಏನಂತಲ್ಲ ರಿನ್ಯೂ ಮಾಡ್ತಿರ್ತೀರಿ, ಪ್ರತಿ ವರ್ಷದಿಂದಲ್ಲ ಅದನ್ನು ರಿನ್ಯೂ ಮಾಡ್ತಿರ್ತೀರಿ. ಆದರೆ ಇಯರ್ ಬ್ಯಾಕ್ ಆಗಿದ್ದರೆ ಈ ಸ್ಕಾಲರ್ಶಿಪ್ ಬರುವುದಿಲ್ಲ. ಈಗ ಬನ್ನಿ ಬಯೋಮೆಟ್ರಿಕ್ ರಿಲೇಟೆಡ್ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ನೋಡುವ. ಈಗ ನಮಗೆ ಗೊತ್ತಿರೋಂಗೆ ಈಗಾಗಲೇ ಈ ಸ್ಕಾಲರ್ಶಿಪ್ ಏನು ಬರ್ತಾ ಇದೆ ಇದರಲ್ಲಿ ಟೋಟಲ್ ಅಮೌಂಟ್ ಅಂದರೆ 60% ಡೈರೆಕ್ಟಾಗಿ ಈ ಸ್ಕಾಲರ್ಶಿಪ್ಪಲ್ಲಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮವಾಗಿದ್ದರಿಂದ ಡೈರೆಕ್ಟ್ 60% ಅಮೌಂಟ್ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಡೈರೆಕ್ಟ್ ಸ್ಟೂಡೆಂಟ್ ಅಕೌಂಟಿಗೆ ಬರುತ್ತೆ. ಈಗ ಸ್ಟೂಡೆಂಟ್ ಅಕೌಂಟ್ ಬರಬೇಕಂದ್ರೆ ಆ ಅಕೌಂಟ್ ಏನಿದೆಯಲ್ಲ ಆಧಾರ್ ಜೊತೆಗೆ ಲಿಂಕ್ ಆಗಿರಬೇಕು. ಆಧಾರ್ ಜೊತೆಗೆ ಲಿಂಕ್ ಆಗಿದ್ದರೆ ಅಂದರೆ ಆಧಾರ್ ಜೋಡಣೆ ಹೊಂದಿರುವ ಬ್ಯಾಂಕ್ ಖಾತೆ ಜಮಾ ಮಾಡಲಾಗುತ್ತಿದೆ. ಬ್ಯಾಂಕ್ ಖಾತೆ ಆಧಾರ್ ಜೋಡಣೆ ಏನಾಗಿರುತ್ತೆ ಅದಕ್ಕೆ ಇದು ಅಮೌಂಟನ್ನು ಅವರು ಕಳಿಸ್ತಾರೆ. ಈಗ 60% ಅಮೌಂಟ್ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಬರಬೇಕಂದ್ರೆ ಏನಾಗಿರಬೇಕು, ಆ ಸ್ಟೂಡೆಂಟದು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಕಂಪಲ್ಸರಿ ಆಗಿರಲೇಬೇಕು. ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಕಡ್ಡಾಯವಾಗಿ ಈ ಪ್ರಕ್ರಿಯೆಯನ್ನು ಒಳಪಡಿಬೇಕಾಗಿರುತ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನೀವು ಬಯೋಮೆಟ್ರಿಕ್ ಅಥೆಂಟಿಕೇಷನನ್ನು ಮಾಡ್ಕೋಬೇಕು. ಅದು ಎಲ್ಲಿ ಮಾಡ್ಕೋಬೇಕಂತ ಅದು ಮಾಹಿತಿ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈಗಾಗಲೇ ಗೌರ್ಮೆಂಟ್ಲಿಂದ ಇನ್ಸ್ಟ್ರಕ್ಷನ್ ಕೂಡ ಇದೆ ಕಾಲೇಜ್ಗಳಲ್ಲಿ. ಅಂದರೆ 102 ಪಾಲಿಟೆಕ್ನಿಕ್ ಏನಿದ್ದಾವೆ, ಡಿಪ್ಲೊಮಾ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್, ಇಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲು ಇವರೇ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಕಾಲೇಜಲ್ಲಿ ಏನು SSP ಸ್ಕಾಲರ್ಶಿಪ್ ಎಲ್ಲ ಪ್ರೊಸೆಸ್ ಮಾಡ್ತಾರೆ ಅದರಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲು, ಅದರ ಅಪಾಯಿಂಟ್ ಮಾಡಲು ಇಲ್ಲೇ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇದನ್ನು ಎಲ್ಲೇ ನೀವು ಹೋಗಿ ಅಥೆಂಟಿಕೇಷನ್ ಬಯೋಮೆಟ್ರಿಕ್ ಮಾಡಬೇಕು. ಇಲ್ಲಿ ನಾವು ನೋಡ್ಬೋದು, ಇದು ಅಪ್ಲಿಕೇಬಲ್ ಯಾರಿಗಾಗುತ್ತೆ ಅಂದರೆ ಎಲ್ಲ ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಓದ್ತಾ ಇರೋ ಸ್ಟೂಡೆಂಟ್ಸ್, ರಾಜ್ಯದ ಎಲ್ಲ ಸರ್ಕಾರಿ ಅಂದರೆ ಗೌರ್ಮೆಂಟ್ ಕಾಲೇಜ್, ಅನುದಾನಿತ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಮತ್ತು ಅನುದಾನ ರಹಿತ ಖಾಸಗಿ ಪಾಲಿಟೆಕ್ನಿಕ್ ಕೂಡ, ಅಂದರೆ ಇದರಲ್ಲಿ ಗೌರ್ಮೆಂಟು ಕೂಡ ಇದೆ, ಗೌರ್ಮೆಂಟ್ ಇದೆ, ಏಡೆಡ್ ಇದೆ ಮತ್ತು
ಪ್ರೈವೇಟ್ ಪಾಲಿಟೆಕ್ನಿಕ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಪ್ರೈವೇಟ್ ಪಾಲಿಟೆಕ್ನಿಕ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಈ ಕಾರ್ಯಕ್ರಮ ಏನಂತ ಅಪ್ಲಿಕೇಬಲ್ ಆಗುತ್ತೆ. ಈಗ ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಸಮೀಪದ ಗ್ರಾಹಕ ಸೇವಾ ಕೇಂದ್ರ ಅಥವಾ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಮಟ್ಟದ ಕಚೇರಿಯನ್ನು ಭೇಟಿ ನೀಡಿ ನಿಮ್ಮದು SSP ID ಹಾಗೂ ಆಧಾರ್ ಸಂಖ್ಯೆಯನ್ನು ಹಾಜರುಪಡಿಸಿ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಪ್ರಕ್ರಿಯೆಯನ್ನು ಮಾಡಿಸಬೇಕೆಂದು ಸೂಚಿಸಲಾಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಲ ನಾನು ಹೇಳ್ತಾ ಇದ್ದೀನಿ ನೋಡಿ, ಲೆಟ್ ಮಿ ಝೂಮ್ ದಿಸ್. ಈಗ ನೀವು ಗ್ರಾಹಕ ಸೇವಾ ಕೇಂದ್ರ, ಇಲ್ಲಿ ಕಾಣಿಸ್ತಿರುವ ಗ್ರಾಹಕ ಸೇವಾ ಕೇಂದ್ರ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಮಟ್ಟದ ಕಚೇರಿಯನ್ನು ಭೇಟಿ ನೀಡಿ ನಿಮ್ಮದು SSP ID ಹಾಗೂ ಆಧಾರ್ ಸಂಖ್ಯೆಯನ್ನು ಅವ್ರ ಜೊತೆಗೆ ತೊಗೊಂಡು ಹೋಗಿ ನೀವು ಹಾಜರುಪಡಿಸಿ ಬಯೋಮೆಟ್ರಿಕ್ ಅಥೆಂಟಿಕೇಷನನ್ನು ನೀವು ಮುಗಿಸ್ಕೊಳ್ಳಬೇಕು. ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಪ್ರಕ್ರಿಯೆಯನ್ನು ಮಾಡಿಸಬೇಕೆಂದು ಈ ಪ್ರಕಾರ ಸೂಚಿಸಲಾಗಿದೆ. ಒಂದು ವೇಳೆ ಅದು ನೀವು ಮಾಡದೇ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರೋದು ಡೌಟ್ ಆಗಿದೆ. ಈಗ ಅಷ್ಟೇ ಅಲ್ಲ, ಇನ್ನು ನಾನು ಕಾಲೇಜ್ ಲಿಸ್ಟು ಕೂಡ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಕಾಲೇಜ್ ಲಿಸ್ಟ್ ಸ್ಕ್ರಾಲ್ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಈಗ ಬರೋ ದಿನದಲ್ಲಿ ಏನಿದೆಯಲ್ಲ ನೋಡಲ್ ಅಧಿಕಾರಿಗಳನ್ನು ನೇಮಿಸ್ತಾರೆ, ಅದರದ್ದು ಕೂಡ ನಾನು ಇಲ್ಲಿ ಶೇರ್ ಮಾಡಿ ಜಸ್ಟ್ ಇದನ್ನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಎಲ್ಲ ಜಿಲ್ಲೆಗಳ ಮಾಹಿತಿ ಏನಿದೆಯಲ್ಲ ಇದರಲ್ಲಿ ಇದೆ. ಈಗ ಬಾಗಲಕೋಟೆ ಆಯಿತು, ಬಳ್ಳಾರಿ ಆಯಿತು, ಬೆಳಗಾವಿ. ಈಗ ಬಾಗಲಕೋಟೆಯಲ್ಲಿರೋ ಕಾಲೇಜ್ ನಾವು ನೋಡಬಹುದು, ಬೆಳಗಾವಿಯಲ್ಲಿರೋ ಕಾಲೇಜು ಇಲ್ಲಿ ನೋಡಬಹುದು. ಯಾವ ಕಾಲೇಜಲ್ಲಿ ಇನ್ನೂ ಅಧಿಕಾರಿಗಳನ್ನು ನೇಮಿಸಿಲ್ಲ ಅದರ ಲಿಸ್ಟನ್ನು ಕೊಟ್ಟಿದ್ದಾರೆ. ಬರೋ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಇಲ್ಲೇ ನೇಮಿಸ್ತಾರೆ, SSP ನೋಡಲ್ ಆಫೀಸರ್ಗಳನ್ನು. ಬೆಂಗಳೂರು ಅದೇ ರೀತಿ ಬೆಂಗಳೂರದಿದೆ, ಬೆಂಗಳೂರು ಅರ್ಬನ್, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಇವೆಲ್ಲ ಮಾಹಿತಿ ಇದರಲ್ಲಿದೆ. ಬೀದರ್ದು ಕೂಡ ಮಾಹಿತಿ ಇದೆ. ದಕ್ಷಿಣ ಕನ್ನಡ, ಧಾರವಾಡದಿದೆ, ಅದರಲ್ಲಿ ಹುಬ್ಬಳ್ಳಿ, ಎಲ್ಲ ಕಾಲೇಜಿದು ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾಯಿದ್ದೀನಿ. ನಿಮ್ಮದು ಜಿಲ್ಲೆ ಪ್ರಕಾರ ನೀವು ನೋಡ್ಬೋದು. ಬರೋ ದಿನಗಳಲ್ಲಿ ಈ ನಿಮ್ಮ ಕಾಲೇಜಲ್ಲಿ ಕೂಡ ಸ್ಕಾಲರ್ಶಿಪ್ ನೋಡಲ್ ಅಧಿಕಾರಿಗಳನ್ನು ನೇಮಿಸ್ತಾರೆ. ತುಮಕೂರುದಿದೆ, ಅದೇ ರೀತಿ ಉಡುಪಿ, ಉತ್ತರ ಕನ್ನಡ. ಈ ಲಿಸ್ಟ್ ಇಲ್ಲಿ ನಾವು ನೋಡ್ಬೋದು. ಆಲ್ರೆಡಿ ಕೆಲವೊಂದು ಕಾಲೇಜಲ್ಲಿ ಇದು ನೇಮಿಸಿದ್ದಾರೆ. ಅದು ಕೂಡ ಅದೇ ರಾಮನಗರ ಮತ್ತು ವಿಜಯಪುರ, ಧಾರವಾಡ, ಮತ್ತು ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕೊಪ್ಪಳ ಇದೆ, ಧಾರವಾಡ ಇದೆ, ಹಾಸನ, ವಿಜಯಪುರ, ಈ ಥರ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಇಲ್ಲಿ ಲಿಸ್ಟ್ ಇದೆ. ಈಗ ಆಲ್ರೆಡಿ ನೇಮಿಸಿರುವ ಹೆಸರು ಇಲ್ಲೇ ಇದೆ. ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಡೆಫಿನೆಟ್ ಆಗಿ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.